ಎಎನ್ಎಂ ನ್ಯೂಸ್ಗೆ ಸ್ವಾಗತ. ಅನು ಸಿಲ್ಕ್ ಅಂಡ್ ಸ್ಯಾರೀಸ್ನಲ್ಲಿ ಭರ್ಜರಿ ಕೊಡುಗೆ. ರು 5,000 ಖರೀದಿ ಮೇಲೆ 1 ಗ್ರಾಂ ಚಿನ್ನದ ನಾಣ್ಯ ಗೆಲ್ಲುವ ಸುವರ್ಣಾವಕಾಶ. ಚಿಂತಾಮಣಿ ನಗರದ ರಾಯಲ್ ಸ್ಕೂಲ್ ಸರ್ಕಲ್ನಲ್ಲಿರುವ ಚೇತನ್ ಸ್ಕೂಲ್ ಪಕ್ಕದ ಪ್ರಸಿದ್ಧ ಅನು ಸಿಲ್ಕ್ ಅಂಡ್ ಸ್ಯಾರೀಸ್ ಶೋರೂಮ್ನಲ್ಲಿ ಗ್ರಾಹಕರಿಗಾಗಿ ವಿಶೇಷ ಕೊಡುಗೆಯನ್ನು ಘೋಷಿಸಲಾಗಿದೆ. ಶೋರೂಮಿನಲ್ಲಿ 300 ರೂಪಾಯಿದಿಂದ ಆರಂಭಗೊಂಡು 50,000 ರೂಪಾಯಿವರೆಗಿನ ವಿವಿಧ ವಿನ್ಯಾಸದ ಸೀರೆಗಳು ಹಾಗೂ ಮಹಿಳೆಯರ ಉಡುಪುಗಳು ಲಭ್ಯವಿವೆ. ಪ್ರಮುಖವಾಗಿ ಸಿಲ್ಕ್ ಮಾರ್ಕ್ ಪ್ರಮಾಣೀಕೃತ ಪ್ಯೂರ್ ಮೈಸೂರು ಸಿಲ್ಕ್ ಸೀರೆಗಳು 50 GSMನಿಂದ 160 GSMವರೆಗೂ, ಪ್ಯೂರ್ ಕೈಮಗ್ಗದ ರೇಷ್ಮೆ ಸೀರೆಗಳು, ಪ್ಯೂರ್ ಬನಾರಸ್, ಸೆಮಿ ಸಿಲ್ಕ್ಸ್, ಫ್ಯಾನ್ಸಿ ಡಿಸೈನರ್ ಸೀರೆಗಳು, ವರ್ಕ್ ಬ್ಲೌಸ್ ಹಾಗೂ ಕಳಂಕಾರಿ ಬ್ಲೌಸ್ಗಳು ಲಭ್ಯವಿದ್ದು ಆಕರ್ಷಕ ರಿಯಾಯಿತಿ ನೀಡಲಾಗುತ್ತಿದೆ. ವಿಶೇಷ ಆಫರ್: ಈ ತಿಂಗಳು 20ನೇ ತಾರೀಕಿನಿಂದ ಮುಂದಿನ ತಿಂಗಳು 20ನೇ ತಾರೀಕಿನವರೆಗೂ ಕನಿಷ್ಠ 5,000 ಮೌಲ್ಯದ ವಸ್ತುಗಳನ್ನು ಖರೀದಿಸುವ ಗ್ರಾಹಕರಿಗೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ಭಾಗವಹಿಸುವ ಅವಕಾಶವಿರುತ್ತದೆ. ಲಕ್ಕಿ ಡ್ರಾದಲ್ಲಿ ವಿಜೇತರಾದವರಿಗೆ 1 ಗ್ರಾಂ ಚಿನ್ನದ ನಾಣ್ಯ ನೀಡಲಾಗುವುದು ಎಂದು ಶೋರೂಮಿನ ಮಾಲೀಕರು ತಿಳಿಸಿದ್ದಾರೆ. ಸೀರೆ ಪ್ರಿಯರು ಈ ಸುವರ್ಣಾವಕಾಶದ ಪ್ರಯೋಜನ ಪಡೆದುಕೊಳ್ಳಲು ಶೋರೂಮ್ಗೆ ಭೇಟಿ ನೀಡುವಂತೆ ಅನು ಸಿಲ್ಕ್ ಅಂಡ್ ಸ್ಯಾರಿ ಶೋರೂಮ್ ಮಾಲೀಕರು ಪ್ರಕಟಣೆಯಲ್ಲಿ ಕೋರಿದ್ದಾರೆ. ಇವತ್ತು ನಾವು ಫೀಡು ಕಡಿಮೆ ದರದಲ್ಲಿ ಕೊಡಬೇಕಾಗ್ತದೆ. ಮೇವು ಕೂಡ ಕಡಿಮೆ ದರದಲ್ಲಿ ತಾವು ಸರ್ಕಾರದ ವತಿಯಿಂದ ಅದನ್ನು ನಮ್ಮ ಡೈರಿಗಳ ಮುಖಾಂತರ, ಪ್ರಾಥಮಿಕ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಡಬೇಕಾಗ್ತದೆ. ಮತ್ತು ವಿಶೇಷವಾಗಿ ಏನು ಇವತ್ತು ಹಿಂದೆ ಬಂದಿರತಕ್ಕಂಥ ಸರ್ಕಾರಗಳು 2 ರೂಪಾಯಿಂದ ಇವತ್ತು 5 ರೂಪಾಯಿಗೆ ಬೆಂಬಲ ಬೆಲೆಯನ್ನು ಏನು ಕೊಡ್ತಿದ್ರು ಅನ್ನೋ ಪ್ರೋತ್ಸಾಹಧನವನ್ನು ಅದು ಹೆಚ್ಚಿಗೆ ಮಾಡಬೇಕಾಗ್ತದೆ. ನೀವು ಇವತ್ತು ರೈತರಿಗೆ ನಾವು ಕೊಡ್ತಕ್ಕಂಥ ಬೆಲೆ ಸಾಲದು. ಇವತ್ತು ರೈತರು ಎಲ್ಲೊಂದು ಕಡೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ನೀವು ಕೊಡ್ತಕ್ಕಂಥ ಬೆಲೆ ಸಾಲದು, ನೀವು ಎಲ್ಲ ರೀತಿಯ ಗುಣಮಟ್ಟದ ಹಾಲು ಕೇಳ್ತೀರಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೇಳ್ತೀರಾ, 2 ರೂಪಾಯಿ ರೈಸ್ ಮಾಡಿದ್ರೆ 100 ರೂಪಾಯಿ ಫೀಡ್ ಮೇಲೆ ರೈಸ್ ಮಾಡ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಗ್ರಾಮಗಳಿಗೆ ಹೋದಾಗ. ನಿಜ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ರೈತರಿಗಿದೆ. ಆದ್ದರಿಂದ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಈಗಾಗಲೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಮನೆ ದೊಡ್ಡ ಧರಣಿಯನ್ನು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದರೆ, ನೀವೆಲ್ಲ ಪ್ರವಾಸ ಹೋಗ್ತಿದ್ರೆ, ಆದರೆ ನಾಳೆ ನಮ್ಮೆಲ್ಲ ರೈತರು ಕೂಡ ಪ್ರತಿ ಗ್ರಾಮದಿಂದ ಕೂಡ ಇವತ್ತು 1-2-3 ಸಾವಿರ ಜನ ನಾಳೆ ಬೆಳಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾವು ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಂದ ಬರ್ತಾಯಿದ್ದಾರೆ. ನಮ್ಮೆಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಆಡಳಿತ ಮಂಡಳಿಯವರೆಲ್ಲ ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ತಾರೆ. ತಾವೆಲ್ಲ ಬರಬೇಕು. ಪ್ರತಿಭಟನೆ ಅಂದರೆ ಮನವಿಯನ್ನು ಸಲ್ಲಿಸಬೇಕು. ನಮಗೆ ಪ್ರೋತ್ಸಾಹಧನ ಕೊಡಬೇಕಾಗ್ತದೆ. ಇನ್ನೂ ಒಂದು 4-5 ರೂಪಾಯಿ ಪ್ರೋತ್ಸಾಹಧನ. ಮತ್ತು ಮೇವಿನ ಬೆಲೆ ಇವತ್ತು ನಮಗೆ ಮೇವನ್ನು ಸಪ್ಲೈ ಮಾಡಬೇಕು. ಫೀಡಿನ ರೇಟನ್ನು ಕರ್ನಾಟಕ ಮುಖಾಂತರ ಕಡಿಮೆ ಮಾಡಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಕೊಡಬೇಕು ಅಂತ ಮನವಿ ಕೊಡ್ತಾಯಿದ್ದೀವಿ. ಬಹುಶಃ ಸರ್ಕಾರ ಸ್ಪಂದನೆ ಮಾಡ್ತಾಯಿದೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ, ಈ ಉದ್ಯಮವನ್ನು ಬೆಳೆಸಬೇಕಾಗ್ತದೆ ಅಂತ ಹೇಳ್ತಾ, ನಿಮ್ಮ ಪ್ರಯಾಣ ಸುಖಕ್ಕೆ ಇವತ್ತು ನಾವು ಫೀಡು ಕಡಿಮೆ ದರದಲ್ಲಿ ಕೊಡಬೇಕಾಗ್ತದೆ. ಮೇವು ಕೂಡ ಕಡಿಮೆ ದರದಲ್ಲಿ ತಾವು ಸರ್ಕಾರದ ವತಿಯಿಂದ ಅದನ್ನು ನಮ್ಮ ಡೈರಿಗಳ ಮುಖಾಂತರ, ಪ್ರಾಥಮಿಕ ಸಹಕಾರ ಸಂಘಗಳ ಮುಖಾಂತರ ಅದನ್ನು ಕೊಡಬೇಕಾಗ್ತದೆ. ಮತ್ತು ವಿಶೇಷವಾಗಿ ಏನು ಇವತ್ತು ಹಿಂದೆ ಬಂದಿರತಕ್ಕಂಥ ಸರ್ಕಾರಗಳು 2 ರೂಪಾಯಿಂದ ಇವತ್ತು 5 ರೂಪಾಯಿಗೆ ಬೆಂಬಲ ಬೆಲೆಯನ್ನು ಏನು ಕೊಡ್ತಿದ್ರು ಅನ್ನೋ ಪ್ರೋತ್ಸಾಹಧನವನ್ನು ಅದು ಹೆಚ್ಚಿಗೆ ಮಾಡಬೇಕಾಗ್ತದೆ. ನೀವು ಇವತ್ತು ರೈತರಿಗೆ ನಾವು ಕೊಡ್ತಕ್ಕಂಥ ಬೆಲೆ ಸಾಲದು. ಇವತ್ತು ರೈತರು ಎಲ್ಲೊಂದು ಕಡೆ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇರ್ತಾರೆ, ನೀವು ಕೊಡ್ತಕ್ಕಂಥ ಬೆಲೆ ಸಾಲದು, ನೀವು ಎಲ್ಲ ರೀತಿಯ ಗುಣಮಟ್ಟದ ಹಾಲು ಕೇಳ್ತೀರಾ ಮತ್ತು ಬೇರೆ ಬೇರೆ ಹಂತದಲ್ಲಿ ಕೇಳ್ತೀರಾ, 2 ರೂಪಾಯಿ ರೈಸ್ ಮಾಡಿದ್ರೆ 100 ರೂಪಾಯಿ ಫೀಡ್ ಮೇಲೆ ರೈಸ್ ಮಾಡ್ತೀರಾ ಅಂತ ನಮ್ಮನ್ನು ಪ್ರಶ್ನೆ ಕೇಳ್ತಾರೆ ಗ್ರಾಮಗಳಿಗೆ ಹೋದಾಗ. ನಿಜ, ಅದನ್ನು ಪ್ರಶ್ನೆ ಮಾಡ್ತಕ್ಕಂಥ ಅವಕಾಶ ರೈತರಿಗಿದೆ. ಆದ್ದರಿಂದ ನಾವು ಕೂಡ ಸರ್ಕಾರಕ್ಕೆ ಒತ್ತಾಯ ಮಾಡ್ತಿದ್ದೀವಿ. ಈಗಾಗಲೇ ಕೋಲಾರ ಹಾಲು ಒಕ್ಕೂಟದಲ್ಲಿ ಮನೆ ದೊಡ್ಡ ಧರಣಿಯನ್ನು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡಿದರೆ, ನೀವೆಲ್ಲ ಪ್ರವಾಸ ಹೋಗ್ತಿದ್ರೆ, ಆದರೆ ನಾಳೆ ನಮ್ಮೆಲ್ಲ ರೈತರು ಕೂಡ ಪ್ರತಿ ಗ್ರಾಮದಿಂದ ಕೂಡ ಇವತ್ತು 1-2-3 ಸಾವಿರ ಜನ ನಾಳೆ ಬೆಳಗ್ಗೆ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ನಾವು ಎಲ್ಲರೂ ಕೂಡ ನಿಮ್ಮ ಗ್ರಾಮಗಳಿಂದ ಬರ್ತಾಯಿದ್ದಾರೆ. ನಮ್ಮೆಲ್ಲ ಕಾರ್ಯದರ್ಶಿಗಳು, ಅಧ್ಯಕ್ಷರು, ಆಡಳಿತ ಮಂಡಳಿಯವರೆಲ್ಲ ಕೂಡ ರೈತರಿಗೆ ಮನವರಿಕೆ ಮಾಡಿಕೊಡ್ತಾರೆ. ತಾವೆಲ್ಲ ಬರಬೇಕು. ಪ್ರತಿಭಟನೆ ಅಂದರೆ ಮನವಿಯನ್ನು ಸಲ್ಲಿಸಬೇಕು. ನಮಗೆ ಪ್ರೋತ್ಸಾಹಧನ ಕೊಡಬೇಕಾಗ್ತದೆ. ಇನ್ನೂ ಒಂದು 4-5 ರೂಪಾಯಿ ಪ್ರೋತ್ಸಾಹಧನ. ಮತ್ತು ಮೇವಿನ ಬೆಲೆ ಇವತ್ತು ನಮಗೆ ಮೇವನ್ನು ಸಪ್ಲೈ ಮಾಡಬೇಕು. ಫೀಡಿನ ರೇಟನ್ನು ಕರ್ನಾಟಕ ಮುಖಾಂತರ ಕಡಿಮೆ ಮಾಡಬೇಕು. ಎಲ್ಲ ರೀತಿಯಲ್ಲೂ ಕೂಡ ನಾವು ಅದನ್ನು ಕೊಡಬೇಕು ಅಂತ ಮನವಿ ಕೊಡ್ತಾಯಿದ್ದೀವಿ. ಬಹುಶಃ ಸರ್ಕಾರ ಸ್ಪಂದನೆ ಮಾಡ್ತಾಯಿದೆ ಅಂತ ನಮಗೆ ಒಂದು ವಿಶ್ವಾಸ ಇದೆ. ಆ ವಿಶ್ವಾಸವನ್ನು ನಾವು ರೈತರಿಗೆ ತುಂಬಿಸ್ಬೇಕಾಗ್ತದೆ, ಈ ಉದ್ಯಮವನ್ನು ಬೆಳೆಸಬೇಕಾಗ್ತದೆ ಅಂತ ಹೇಳ್ತಾ, ನಿಮ್ಮ ಪ್ರಯಾಣ ಸುಖಕ್ಕೆ